2 ಅರಸುಗಳು ಅಧ್ಯಾಯ 10. ಸಮಾರ್ಯ ಪಟ್ಟಣದಲ್ಲಿ ಅಹಾಬನ ಸಂತಾನದ 70 ಮಂದಿ ರಾಜಪುತ್ರರಿದ್ದರು. ಯೇಹುವು ಆ ಪಟ್ಟಣದಲ್ಲಿದ್ದ ಇಜ್ರೇಲಿನ ಅಧಿಕಾರಿಗಳಾದ ಹಿರಿಯರಿಗೂ ರಾಜಪುತ್ರ ಪಾಲಕರಿಗೂ ಪತ್ರಗಳನ್ನು ಬರೆದು ಅವುಗಳನ್ನು ದೂತರ ಮುಖಾಂತರವಾಗಿ ಕಳುಹಿಸಿದನು. ಅವುಗಳಲ್ಲಿ, ನಿಮ್ಮ ವಶದಲ್ಲಿ ನಿಮ್ಮ ಯಜಮಾನನ ಮಕ್ಕಳು, ರಥಾಶ್ವಬಲಗಳು, ಕೋಟೆ ಕೊತ್ತಲುಗಳುಳ್ಳ ಪಟ್ಟಣವು, ಯುದ್ಧಾಯುಧಗಳು ಇರುತ್ತವಷ್ಟೇ. ಈ ಪತ್ರವು ನಿಮಗೆ ಮುಟ್ಟಿದೊಡನೆ ಆ ರಾಜಪುತ್ರರಲ್ಲಿ ಉತ್ತಮನೂ ಸಮರ್ಥನೂ ಆದ ಒಬ್ಬನನ್ನು ಆರಿಸಿಕೊಂಡು ಅವನನ್ನು ತಂದೆಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನಿಮ್ಮ ಯಜಮಾನನ ಕುಟುಂಬದವರಿಗೋಸ್ಕರ ಯುದ್ಧ ಮಾಡಿರಿ ಎಂಬುದಾಗಿ ಬರೆದಿತ್ತು. ಅವರು ಬಹಳವಾಗಿ ಭಯಪಟ್ಟು 2 ರಾಜರು ಅವನ ಮುಂದೆ ನಿಲ್ಲಲಾರದೆ ಹೋದರು. ನಾವು ನಿಲ್ಲುವುದು ಹೇಗೆ ಅಂದುಕೊಂಡರು. ಅನಂತರ ರಾಜಗೃಹಾಧಿಪತಿ, ಪುರಾಧಿಕಾರಿ, ಹಿರಿಯರು, ರಾಜಪುತ್ರ ಪಾಲಕರು ಇವರೆಲ್ಲ ಕೂಡಿ ಯೇಹುವಿಗೆ, ನಾವು ನಿನ್ನ ಆಜ್ಞಾಧಾರಕರಾದ ಸೇವಕರು, ನಾವಾಗಿ ನಮಗೊಬ್ಬ ಅರಸನನ್ನು ನೇಮಿಸಿಕೊಳ್ಳುವುದಿಲ್ಲ, ನಿನ್ನ ಚಿತ್ತವೇ ನೆರವೇರಲಿ ಎಂದು ಹೇಳಿ ಕಳುಹಿಸಿದರು. ಆಗ ಯೇಹುವು ಇನ್ನೊಂದು ಪತ್ರದ ಮೂಲಕವಾಗಿ ಅವರಿಗೆ, ನೀವು ನನ್ನ ಪಕ್ಷದವರಾಗಿದ್ದು ನನ್ನ ಆಜ್ಞಾನುಸಾರವಾಗಿ ನಡೆದುಕೊಳ್ಳ ಮನಸ್ಸುಳ್ಳವರಾಗಿದ್ದರೆ ನಾಳೆ ಇಷ್ಟು ಹೊತ್ತಿಗೆ ನಿಮ್ಮ ಯಜಮಾನನ ಸಂತಾನದವರ ತಲೆಗಳೊಡನೆ ಬನ್ನಿರಿ ಎಂದು ಆಜ್ಞಾಪಿಸಿದನು. 70 ಮಂದಿ ರಾಜಪುತ್ರರು ಪಟ್ಟಣದ ಪ್ರಧಾನ ಪುರುಷರ ಪರಾಂಬರಿಕೆಯಲ್ಲಿದ್ದರು. ಪ್ರಧಾನ ಪುರುಷರು ಪತ್ರವನ್ನು ಓದಿದೊಡನೆ ಆ 70 ಮಂದಿಯನ್ನು ಹಿಡಿದು ಕೊಂದು ಅವರ ತಲೆಗಳನ್ನು ಪುಟ್ಟಿಗಳಲ್ಲಿ ಹಾಕಿ ಇಜ್ರೇಲಿನಲ್ಲಿದ್ದ ಯೇಹುವಿಗೆ ಕಳುಹಿಸಿದರು. ರಾಜಪುತ್ರರ ತಲೆಗಳನ್ನು ತಂದಿದ್ದಾರೆಂಬ ವರ್ತಮಾನವು ಯೇಹುವಿಗೆ ಮುಟ್ಟಿದಾಗ ಅವನು ಬೆಳಗಾಗುವ ತನಕ ಅವುಗಳನ್ನು ಹೆಬ್ಬಾಗಲಿನ ಹತ್ತಿರ 2 ರಾಶಿಗಳಾಗಿ ಹಾಕಬೇಕೆಂದು ಆಜ್ಞಾಪಿಸಿದನು. ಮರುದಿನ ಬೆಳಿಗ್ಗೆ ಅವನು ಅವುಗಳ ಹತ್ತಿರ ಹೋಗಿ ಎಲ್ಲ ಜನರ ಎದುರಿಗೆ ನಿಂತು ಅವರಿಗೆ, ನೀವು ನಿರಪರಾಧಿಗಳು, ನಾನಾದರೋ ನನ್ನ ಯಜಮಾನನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಕೊಂದವನು. ಆದರೆ ಇವರನ್ನೆಲ್ಲ ಹತಿಸಿದವರಾರು? ಇಗೋ, ಯೆಹೋವನು ಅಹಾಬನ ಮನೆಯವರನ್ನು ಕುರಿತು ಹೇಳಿದ ಮಾತುಗಳೆಲ್ಲ ತಪ್ಪದೆ ನೆರವೇರುವವೆಂದು ತಿಳಿದುಕೊಳ್ಳಿರಿ. ಯೆಹೋವನು ತನ್ನ ಸೇವಕನಾದ ಎಲೀಯನ ಮುಖಾಂತರವಾಗಿ ಹೇಳಿದ್ದನ್ನು ಮಾಡಿದ್ದಾನಷ್ಟೇ ಎಂದು ಹೇಳಿದನು. ಅನಂತರ ಅವನು ಇಜ್ರೇಲಿನಲ್ಲಿ ಉಳಿದ ಅಹಾಬನ ಕುಟುಂಬದವರನ್ನು, ಅವನ ಸರದಾರರು, ಆಪ್ತಮಿತ್ರರು, ಪುರೋಹಿತರು ಇವರನ್ನೂ ಸಂಹರಿಸಿದನು, ಒಬ್ಬನನ್ನೂ ಉಳಿಸಲಿಲ್ಲ. ಆಮೇಲೆ ಯೇಹುವು ಸಮಾರ್ಯಕ್ಕೆ ಹೊರಟು ಹೋದನು. ಅವನು ದಾರಿಯಲ್ಲಿ ಕುರುಬರ ಛತ್ರಕ್ಕೆ ಬಂದಾಗ ಯೆಹೂದ್ಯರ ಅರಸನಾದ ಅಹಜ್ಯನ ಸಹೋದರರನ್ನು ಕಂಡು ಅವರನ್ನು, ನೀವು ಯಾರು ಎಂದು ಕೇಳಿದನು. ಅದಕ್ಕೆ ಅವರು, ನಾವು ಅಹಜ್ಯನ ಸಹೋದರರು, ರಾಜಪುತ್ರರನ್ನು ರಾಜಮಾತೆಯ ಮಕ್ಕಳನ್ನು ವಂದಿಸುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ ಎಂದು ಉತ್ತರ ಕೊಟ್ಟರು. ಆಗ ಯೇಹುವು ತನ್ನ ಸೇವಕರಿಗೆ, ಅವರನ್ನು ಸಜೀವಿಗಳಾಗಿ ಹಿಡಿಯಿರಿ ಎಂದು ಆಜ್ಞಾಪಿಸಿದನು. ಅವರು ಅವರನ್ನು ಹಿಡಿದು ವಧಿಸಿ ಆ ಛತ್ರದ ಬಾವಿಯಲ್ಲಿ ಹಾಕಿದರು. ಅವರು 42 ಮಂದಿ ಇದ್ದರು, ಅವರಲ್ಲಿ ಒಬ್ಬನನ್ನೂ ಬಿಡಲಿಲ್ಲ. ಅವನು ಅಲ್ಲಿಂದ ಮುಂದೆ ಹೋಗುತ್ತಿರುವಾಗ ತನ್ನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದ ರೇಖಾಬನ ಮಗನಾದ ಯೆಹೋನಾದಾಬನನ್ನು ಕಂಡು ವಂದಿಸಿ, ನಿನ್ನ ವಿಷಯದಲ್ಲಿ ನನ್ನ ಮನಸ್ಸು ಯಥಾರ್ಥವಾಗಿರುವಂತೆ ನಿನ್ನ ಮನಸ್ಸು ಯಥಾರ್ಥವಾಗಿರುತ್ತದೋ ಎಂದು ಕೇಳಿದನು. ಅವನು ಹೌದು ಎಂದು ಉತ್ತರ ಕೊಟ್ಟನು. ಆಗ ಯೇಹುವು, ಹಾಗಾದರೆ ನಿನ್ನ ಕೈಕೊಡು ಅನ್ನಲು ಅವನು ಕೈಕೊಟ್ಟನು. ಯೇಹುವು ಅವನನ್ನು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು, ನನ್ನ ಜೊತೆಯಲ್ಲಿ ಬಂದು ಯೆಹೋವನಲ್ಲಿ ನನಗಿರುವ ಆಸಕ್ತಿಯನ್ನು ನೋಡು ಎಂದು ಹೇಳಿ ಅವನನ್ನು ಕೈ ಹಿಡಿದು ತನ್ನ ರಥದಲ್ಲಿ ಕರಕೊಂಡು ಹೋದನು. ಸಮಾರ್ಯವನ್ನು ಸೇರಿದ ನಂತರ ಅಲ್ಲಿ ಉಳಿದಿದ್ದ ಅಹಾಬನ ಸಂತಾನದವರನ್ನೆಲ್ಲ ಸಂಹರಿಸಿಬಿಟ್ಟನು. ಹೀಗೆ ಯೆಹೋವನು ಎಲೀಯನ ಮುಖಾಂತರವಾಗಿ ಹೇಳಿಸಿದ ಮಾತು ನೆರವೇರಿತು. ತರುವಾಯ ಅವನು ಎಲ್ಲ ಜನರನ್ನು ಕೂಡಿಸಿ ಅವರಿಗೆ, ಅಹಾಬನು ಬಾಳನನ್ನು ಸ್ವಲ್ಪ ಮಾತ್ರ ಸೇವಿಸಿದನು, ಯೇಹುವಾದರೋ ಅಧಿಕವಾಗಿ ಸೇವಿಸಬೇಕೆಂದಿರುತ್ತಾನೆ. ಆದದರಿಂದ ನೀವು ಬಾಳನ ಎಲ್ಲ ಪ್ರವಾದಿಗಳನ್ನೂ ಭಕ್ತರನ್ನೂ ಯಾಜಕರನ್ನೂ ನನ್ನ ಬಳಿಗೆ ಕರಕೊಂಡು ಬನ್ನಿರಿ. ನಾನು ಬಾಳನಿಗೋಸ್ಕರ ಮಹಾಯಜ್ಞವನ್ನು ಸಮರ್ಪಿಸಬೇಕೆಂದಿರುತ್ತೇನಾದ್ದರಿಂದ ಅವರಲ್ಲಿ ಒಬ್ಬನೂ ಬಾರದಿರಕೂಡದು, ಬಾರದವನು ಸಾಯಬೇಕು ಎಂದು ಹೇಳಿದನು. ಅವನು ಬಾಳನ ಭಕ್ತರನ್ನು ಸಂಹರಿಸಬೇಕೆಂದು ಈ ಯುಕ್ತಿಯನ್ನು ಮಾಡಿದನು. ಇದಲ್ಲದೆ ಅವನು ದೂತರ ಮುಖಾಂತರವಾಗಿ ಬಾಳನ ಎಲ್ಲ ಭಕ್ತರು ತಮ್ಮನ್ನು ಶುದ್ಧಪಡಿಸಿಕೊಂಡು ಜಾತ್ರೆಗೆ ಬರಬೇಕೆಂದು ಇಸ್ರಾಯೇಲ್ಯರ ಸಮಸ್ತ ಪ್ರಾಂತಗಳಲ್ಲಿ ಪ್ರಕಟಿಸಿದನು.
ಆಗ ಬಾಳನ ಭಕ್ತರಲ್ಲಿ ಒಬ್ಬನೂ ತಪ್ಪದೆ ಎಲ್ಲರೂ ಕೂಡಿ ಬಂದದರಿಂದ ಬಾಳನ ದೇವಸ್ಥಾನವು ಪೂರ್ಣವಾಗಿ ತುಂಬಿತು. ಯೇಹುವು ವಸ್ತ್ರಾಗಾರದ ಅಧಿಪತಿಗೆ, ಬಾಳನ ಭಕ್ತರೆಲ್ಲರಿಗೂ ಬಟ್ಟೆಗಳನ್ನು ಕೊಡು ಎಂದು ಆಜ್ಞಾಪಿಸಲು ಅವನು ತಂದುಕೊಟ್ಟನು. ಅನಂತರ ಯೇಹು ರೇಖಾಬನ ಮಗನಾದ ಯೆಹೋನಾದಾಬನೊಡನೆ ದೇವಸ್ಥಾನವನ್ನು ಪ್ರವೇಶಿಸಿ ಬಾಳನ ಭಕ್ತರಿಗೆ, ಯೆಹೋವನ ಭಕ್ತರು ನಿಮ್ಮ ಮಧ್ಯದಲ್ಲಿ ಬಂದಿರುತ್ತಾರೋ ವಿಚಾರಿಸಿ ನೋಡಿರಿ, ಬಾಳನ ಭಕ್ತರು ಮಾತ್ರ ಅಲ್ಲಿರಬೇಕು ಎಂದು ಹೇಳಿದನು. ಆಮೇಲೆ ಅವರು ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಹೋದರು. ಇದಕ್ಕೆ ಮೊದಲೇ ಅವನು ದೇವಸ್ಥಾನದ ಹೊರಗೆ 80 ಮಂದಿಯನ್ನು ಕಾಯುವುದಕ್ಕಾಗಿ ಇರಿಸಿ ಅವರಿಗೆ, ನಾನು ಯಾರನ್ನು ನಿಮ್ಮ ಕೈಗೆ ಸಿಕ್ಕುವ ಹಾಗೆ ಮಾಡುವೆನೋ ಅವರಲ್ಲಿ ಒಬ್ಬನನ್ನೂ ಬಿಡಬೇಡಿರಿ, ಬಿಟ್ಟರೆ ಅವನ ಪ್ರಾಣಕ್ಕೆ ಬದಲಾಗಿ ನಿಮ್ಮ ಪ್ರಾಣವು ಹೋಗುವುದು ಎಂಬುದಾಗಿ ಆಜ್ಞಾಪಿಸಿದ್ದನು. ಸರ್ವಾಂಗ ಹೋಮವನ್ನು ಅರ್ಪಿಸಿದ ಕೂಡಲೇ ಯೇಹುವು ಕಾವಲುಗಾರರಿಗೂ ಸೇನಾಪತಿಗಳಿಗೂ, ಒಳಗೆ ಹೋಗಿ ಅವರನ್ನೆಲ್ಲ ಸಂಹರಿಸಿರಿ, ಒಬ್ಬನೂ ತಪ್ಪಿಸಿಕೊಳ್ಳಕೂಡದು ಎಂದು ಹೇಳಿದನು. ಅವರು ಒಳಗೆ ಹೋಗಿ ಅವರನ್ನು ಕತ್ತಿಯಿಂದ ಕೊಂದು ಅವರ ಶವಗಳನ್ನು ಹೊರಗೆ ಹಾಕಿ ಬಾಳನ ದೇವಸ್ಥಾನಕ್ಕೆ ಸೇರಿದ ಕೇರಿಯನ್ನು ಪ್ರವೇಶಿಸಿ ಅಲ್ಲಿನ ವಿಗ್ರಹ ಸ್ತಂಭಗಳನ್ನು ತೆಗೆದುಕೊಂಡು ಬಂದು ಸುಟ್ಟು ಬಿಟ್ಟರು. ಇದಲ್ಲದೆ ಬಾಳನ ವಿಗ್ರಹ ಸ್ತಂಭವನ್ನು, ದೇವಸ್ಥಾನವನ್ನು ಕೆಡವಿ ಹಾಳು ಮಾಡಿದರು. ಅಂದಿನಿಂದ ಇಂದಿನವರೆಗೂ ಆ ಸ್ಥಳವನ್ನು ಶೌಚಕ್ಕಾಗಿ ಉಪಯೋಗಿಸುತ್ತಾರೆ. ಹೀಗೆ ಯೇಹುವು ಇಸ್ರಾಯೇಲ್ಯರಲ್ಲಿ ಬಾಳನ ಪೂಜೆಯನ್ನು ನಿಲ್ಲಿಸಿದನು. ಆದರೂ ಅವನು ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ನೆಬಾಟನ ಮಗನಾದ ಯಾರೊಬ್ಬಾಮನ ಮಾರ್ಗವನ್ನು ಬಿಡದೆ ಬೇತೇಲ್, ದಾನ್ ಎಂಬ ಊರುಗಳಲ್ಲಿದ್ದ ಚಿನ್ನದ ಬಸವಗಳನ್ನು ಪೂಜಿಸುತ್ತಿದ್ದನು. ಯೆಹೋವನು ಯೇಹುವಿಗೆ, ನೀನು ನನ್ನ ದೃಷ್ಟಿಗೆ ಸರಿಯಾದದ್ದನ್ನು ನಡೆಸಿ ನನ್ನ ಮೆಚ್ಚುಗೆಯನ್ನು ಪಡೆದಿ, ಅಹಾಬನ ಮನೆಯವರನ್ನು ಕುರಿತು ನನ್ನ ಚಿತ್ತವನ್ನು ನೆರವೇರಿಸಿದಿ. ಆದದರಿಂದ ನಿನ್ನ ಸಂತಾನದವರು 4ನೇ ತಲೆಯವರೆಗೂ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂದು ಹೇಳಿದನು. ಆದರೆ ಇವನು ಇಸ್ರಾಯೇಲ್ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಪೂರ್ಣ ಮನಸ್ಸಿನಿಂದ ಕೈಕೊಳ್ಳುವುದಕ್ಕೆ ಪ್ರಯತ್ನಿಸಲಿಲ್ಲ. ಇಸ್ರಾಯೇಲ್ಯರನ್ನು ಪಾಪಕ್ಕೆ ಪ್ರೇರಿಸಿದ ಯಾರೊಬ್ಬಾಮನ ಮಾರ್ಗವನ್ನು ಬಿಡಲಿಲ್ಲ. ಯೆಹೋವನು ಈ ಕಾಲದಲ್ಲಿ ಇಸ್ರಾಯೇಲ್ಯರನ್ನು ಕುಗ್ಗಿಸತೊಡಗಿದನು. ಹಜಾಯೇಲನು ಬಂದು ಯೋರ್ದನಿನ ಪೂರ್ವ ದಿಕ್ಕಿಗೂ ಅರ್ನೋನ್ ತಗ್ಗಿನ ಅರೋಯೇರ್ ಪಟ್ಟಣದ ಉತ್ತರ ದಿಕ್ಕಿಗೂ ಇರುವ ಗಿಲ್ಯಾದ್, ಬಾಷಾನ್ ಪ್ರಾಂತಗಳಲ್ಲಿ ವಾಸವಾಗಿದ್ದ ಗಾದ್, ರೂಬೇನ್, ಮನಸ್ಸೆ ಕುಲಗಳವರನ್ನು, ಬೇರೆ ಎಲ್ಲ ಪ್ರಾಂತಗಳಲ್ಲಿರುವ ಇಸ್ರಾಯೇಲ್ಯರನ್ನು ಬಾಧಿಸಿದನು. ಯೇಹುವಿನ ಉಳಿದ ಚರಿತ್ರೆಯು, ಅವನ ಶೂರಕೃತ್ಯಗಳ ವಿವರವು ಇಸ್ರಾಯೇಲ್ ರಾಜ ಕಾಲವೃತ್ತಾಂತ ಎಂಬ ಗ್ರಂಥದಲ್ಲಿ ಬರೆದಿರುತ್ತದೆ. ಅವನು ಪಿತೃಗಳ ಬಳಿಗೆ ಸೇರಲು ಅವನ ಶವವನ್ನು ಸಮಾರ್ಯದಲ್ಲಿ ಸಮಾಧಿ ಮಾಡಿದರು. ಅವನಿಗೆ ಬದಲಾಗಿ ಅವನ ಮಗನಾದ ಯೆಹೋವಾಹಾಜನು ಅರಸನಾದನು. ಯೇಹುವು ಸಮಾರ್ಯ ಪಟ್ಟಣದಲ್ಲಿದ್ದುಕೊಂಡು ಇಸ್ರಾಯೇಲ್ಯರನ್ನು ಆಳಿದ್ದು 28 ವರ್ಷ. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಅರಸುಗಳ ಗ್ರಂಥ, ದ ಸೆಕೆಂಡ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 10, 10ನೇ ಅಧ್ಯಾಯ. 9ನೇ ಅಧ್ಯಾಯದಲ್ಲಿ 3 ಮಹಾವ್ಯಕ್ತಿಗಳನ್ನು ಯೇಹು ಎದುರುಗೊಂಡದರ ಕುರಿತಾಗಿ ನಾವು ನೋಡ್ತೇವೆ. ಎಲೀಷನು ಪ್ರವಾದಿ ಮಂಡಳಿಯ ಸೇವಕರಲ್ಲಿ ಒಬ್ಬರನ್ನು, ಅಂದರೆ ಪ್ರವಾದಿಗಳಲ್ಲಿ ಚಿಕ್ಕ ಪ್ರವಾದಿಗಳಲ್ಲಿ ಒಬ್ಬರನ್ನು ಕರೆಸಿಬಿಟ್ಟು ಎಣ್ಣೆ ಕುಪ್ಪಿಯಲ್ಲಿ ತಕ್ಕೊಂಡು ಬೇಗ ಹೋಗಿ ಸೇನಾಪತಿಯಾಗಿರುವಂಥ ಯೇಹುವನ್ನು ವಿಚಾರಿಸಿ ಅವನ ಮೇಲೆ, ತಲೆಯ ಮೇಲೆ ಎಣ್ಣೆಯನ್ನು ಸುರಿಸಿಬಿಟ್ಟು, ದೇವರು ನಿನ್ನನ್ನು ಇಸ್ರಾಯೇಲ್ ಅರಸನಾಗಿ ಅಭಿಷೇಕಿಸಿದ್ದಾನೆ ಎಂಬುದಾಗಿ ಹೇಳಿ ಬಾ ಎಂಬುದಾಗಿ ಕಳಿಸ್ತಾನೆ. ಆದರೆ ಒಂದು ವ್ಯತ್ಯಾಸ. ಆ ವ್ಯತ್ಯಾಸ ಏನಂತ ಹೇಳಿದರೆ, ಎಲೀಷನು ಹೇಳಿದ ಅಷ್ಟೇ ಮಾತನ್ನು ಈ ಚಿಕ್ಕ ಪ್ರವಾದಿ, ಯವನಸ್ಥನಾದ
ಪ್ರವಾದಿ, ಎಲಿಷನ ಸೇವಕನಾದ ಪ್ರವಾದಿ ಬಂದು ಅಷ್ಟೇ ಪ್ರವಾದನೆ ಹೇಳದೆ ಸ್ವಲ್ಪ ಜಾಸ್ತಿನೇ ಹೇಳ್ತಾನೆ, ಹೆಚ್ಚಾಗಿ ಹೇಳ್ತಾನೆ. ಆದ್ದರಿಂದ ನಾವು ತಿಳ್ಕೊಳ್ತಕ್ಕಂಥ ಒಂದು ಸಂಗತಿ ಏನಂದರೆ, ಮುಖ್ಯ ವಿಷಯ ಏನಂದರೆ, ಹೋಗಿ ನಿನ್ನನ್ನು ದೇವರು ಇಸ್ರಾಯೇಲ್ ಅರಸನಾಗಿ ಅಭಿಷೇಕಿಸಿದ್ದಾನೆ ಎಂಬುದು. ಆದರೆ ಅಭಿಷೇಕಿಸಿದ ಉದ್ದೇಶ ಏನು? ಆಹಾಬನ ಕಡೆಯವರ ಮೇಲೆ ದೇವರ ನ್ಯಾಯ ತೀರ್ಪನ್ನು, ದಂಡನೆಯನ್ನು, ನ್ಯಾಯ ಸ್ಥಾಪನೆಯನ್ನು ಮಾಡುವುದಕ್ಕೆ. ಯಾಕಂದರೆ ದೇವರು ಪಕ್ಷಪಾತಿ ಅಲ್ಲ, ಅದೇ ಸಂದರ್ಭದಲ್ಲಿ ನ್ಯಾಯಾಧಿಪತಿ, ನ್ಯಾಯ ಸ್ಥಾಪಿಸುವಾತನು. ಆ ನ್ಯಾಯವನ್ನು ದೇವರು ಯಾರ ಮುಖಾಂತರನೋ ಉಪಯೋಗ ಮಾಡ್ಕೊಂಡು ಮಾಡ್ತಾನೆ. ಇಲ್ಲಿ ಯೇಹುವಿನ ಮುಖಾಂತರವಾಗಿ ಆ ನ್ಯಾಯವನ್ನು ಆಹಾಬನ ಕುಟುಂಬದವರ ಮೇಲೆ ದೇವರು ಮಾಡುವಂಥದ್ದನ್ನು ಗಮನಿಸ್ತೇವೆ. ಹಾಗೆ ಯೇಹು ಬರ್ತಾ ಇದ್ದಾಗ ಇಬ್ಬರು ರಾಜರು, ಇಸ್ರಾಯೇಲ್ರ ಅರಸನಾದಂಥ ಯೋರಾಮನು, ಯಹೂದದ ಅರಸನಾದ ಅಹಜ್ಯನು ಇಬ್ಬರು ಮಾತಾಡ್ತಾ ಇರ್ತಾರೆ. ಯಾಕಂತೇಳಿದರೆ, ಇಸ್ರಾಯೇಲ್ರ ಅರಸನಾದ ಯೋರಾಮನು ಯುದ್ಧಕ್ಕೆ ಹೋಗಿ ಅಜಾಹೇಲ್ನ ಮುಖಾಂತರವಾಗಿ ಗಾಯವಾಗಿಬಿಟ್ಟು ಸ್ವಲ್ಪ ರೆಸ್ಟ್ ತೆಗೆದುಕೊಳ್ತಾ ಇರ್ತಾನೆ. ಅವನು ಗಾಯವಾಗಿಬಿಟ್ಟಿದೆ ಎಂಬಂಥ ಸುದ್ದಿ ಇಸ್ರಾಯೇಲ್ರ ಅರಸನಾದ ಅಹಜ್ಯನಿಗೆ ಕೇಳಿಬಿಟ್ಟು, ಇಸ್ರಾಯೇಲ್ರ ಅರಸನಾದ ಯಹೂದದ ಅರಸನಾದ ಅಹಜ್ಯನು ಇಸ್ರಾಯೇಲ್ರ ಅರಸನಾದ ಯೋರಾಮನನ್ನು ನೋಡುವುದಕ್ಕೋಸ್ಕರವಾಗಿ ಬಂದಿರ್ತಾನೆ. ಅವರಿಬ್ಬರು ರಾಜಂದರು, ಅಂದರೆ ಯಹೂದದ ರಾಜ, ಇಸ್ರಾಯೇಲ್ರ ರಾಜ. ಯಹೂದದ ರಾಜನಾದ ಅಹಜ್ಯನು, ಇಸ್ರಾಯೇಲ್ರ ರಾಜನಾದ ಯೋರಾಮನು, ಇವರಿಬ್ಬರು ಇರುವಂಥ ವೇಳೆಯಲ್ಲಿ ಯೇಹು ಬರ್ತಾನೆ. ಯಾಕೆ ಅಷ್ಟು ಧೈರ್ಯವಾಗಿ ಬರ್ತಾನೆ? ಯಾಕಂತೇಳಿದರೆ, ಎಲಿಷನ್ ಈಗಾಗಲೇ ಒಬ್ಬ ಪ್ರವಾದಿಯನ್ನು ಕಳಿಸ್ಬಿಟ್ಟು ಯೇಹುವನ್ನು ರಾಜನಾಗಿ ಅಭಿಷೇಕ ಮಾಡಿಬಿಟ್ಟಿರ್ತಾನೆ. ಆದ ಕಾರಣ ರಥದಲ್ಲಿ ಈಗ ಬರ್ತಾನೆ ಧೈರ್ಯವಾಗಿ ಯೇಹು. ಬಂದಾಗ ಯಾರಿರ್ಬೋದು ಅದು ಅಂತ ಹೇಳ್ಬಿಟ್ಟು ದೂರದಿಂದ ನೋಡ್ತಾ ಇರುವಾಗ, ಶುಭವೋ ನೀನು ಬರೋದಂತ ಹೇಳಿದ್ರೆ ನಿನ್ನ ಪಕ್ಕಕ್ಕೆ ಸರಿ ಅಂತ ಹೇಳ್ಬಿಟ್ಟು ಅವನು ಮಾತಾಡಲಿಕ್ಕೆ, ಟೈಮ್ ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡಲ್ಲ ಯೇಹು. ಕಡೆಗೆ ಅರಸನೇ, ಅಂದರೆ ಇಸ್ರಾಯೇಲ್ರ ಅರಸನೇ ಬರುವಾಗ, ಓ ಯೇಹುನಾ, ಯೇಹುವೇ ನೀನು ಶುಭವ ಅಂತ ಹೇಳುವಾಗ, ನಿನ್ನ ತಾಯಿ, ಅಂದರೆ ತಾಯಿ ಬಗ್ಗೆ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಇಜಬೇಲಳು, ಆಕೆ ಆಹಾಬನ ಹೆಂಡತಿಯಾದ ಇಜಬೇಲಳು ಯೋರಾಮನ ತಾಯಿ. ಆದ ಕಾರಣ ಆಕೆ ಬಹಳಷ್ಟು ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ದೇಶದಲ್ಲಿ ಮಾಡ್ತಾ, ಮಂತ್ರತಂತ್ರಗಳನ್ನು ಮಾಡ್ತಾ ಇರುವಂಥದ್ದನ್ನು ಈ ಯೇಹು ಅಭಿಷೇಕ ಹೊಂದಿದ ಮೇಲೆ ಅವನು ತಕ್ಷಣ, ನಿನ್ನ ತಾಯಿಯು ದೇವದ್ರೋಹ ಮಂತ್ರತಂತ್ರ ಪ್ರಬಲವಾಗಿರುವುದರಲ್ಲಿ ಎಲ್ಲಿ ಶುಭ ಅಂತ ಹೇಳ್ತಾನೆ. ಆವಾಗ ಗೊತ್ತಾಗ್ಬಿಡ್ತದೆ ಅರಸನಾದ ಇಸ್ರಾಯೇಲ್ರ ಅರಸನಾದ ಯೋರಾಮನಿಗೆ, ಏನೋ ಒಂದು ಟೆನ್ಷನ್, ಏನೋ ಒಳ್ಳೆ ಸಮಾಧಾನವಾಗಿ ನನ್ನ ಸೇನಾಪತಿ ಬಂದಿಲ್ಲ ಅಂತೇಳ್ಬಿಟ್ಟು ಸೇನಾಪತಿಯ ಮುಂದೆ ರಾಜ ಓಡೋದಕ್ಕೆ ಟ್ರೈ ಮಾಡುವಾಗ ಅವನನ್ನು ಪೂರ್ಣ ಬಲದಿಂದ ಬಿಲ್ಲೆಸೆದು ಸಂಹರಿಸಿಬಿಡ್ತಾನೆ ಯೇಹು. ಇಸ್ರಾಯೇಲ್ ಅರಸನು ಔಟ್. ಅದನ್ನು ನೋಡಿಬಿಟ್ಟು ಯಹೂದದ ಅರಸನಾದ ಅಹಜ್ಯನ ಅವನು ಓಡ್ತಾ ಇರ್ತಾನೆ. ಓಡಿದರೆ ಕಡೆಗೆ ಯೇಹು ಅವನನ್ನು ಬಿಡೋದಿಲ್ಲ. ಅವನ ಹಿಂದೆ ಬಂದು ಅವನನ್ನು ಕೂಡ ಗಾಯ ಮಾಡಿ, ಅನಂತರ ಅವನು ಮೆಗಿದ್ದೋವಿಗೆ ಹೋಗಿ ಅವನು ಕೂಡ ಸತ್ತು ಹೋಗ್ತಾನೆ. ಒಂದೇ ದಿನ ಇಬ್ಬರು ರಾಜೇಂದ್ರನು ಔಟ್ ಮಾಡಿಬಿಟ್ಟ ಈ ಯೇಹು. ಈಗ ಯೇಹು, ಸೇನಾಪತಿಯಾದ ಯೇಹು ಈಗ ಅರಸನಾದ ಯೇಹು ಆಗಿಬಿಟ್ಟಿದ್ದಾನೆ, ಇಸ್ರಾಯೇಲ್ರ ಅರಸನು. ಹಾಗೆ ಬರ್ತಾ ಇದ್ದಾಗ ಆಹಾಬನ ಹೆಂಡತಿ, ಅರಸನಾದ ಆಹಾಬನ ಹೆಂಡತಿಯಾದ ರಾಣಿ, ರಾಜಪುತ್ರಿ
ಆಕೆಯನ್ನು ಕೂಡ ದೇವರ ವಾಕ್ಯದ ಪ್ರಕಾರವಾಗಿ, ಪ್ರವಾದನೆಯ ಪ್ರಕಾರವಾಗಿ ಆಕೆಯನ್ನು ಕೂಡ ಸಂಹಾರ ಮಾಡಿ, ಮುಂದೆ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ 10ನೇ ಅಧ್ಯಾಯದಲ್ಲಿ ಭಾಳ ವಿಚಿತ್ರವಾದಂಥ ಒಂದು ಘಟನೆ ಕಾದಿದೆ. ಸಮಾರ್ಯ ಪಟ್ಟಣದಲ್ಲಿ ಆಹಾಬನ ಸಂತಾನದ 70 ಮಂದಿ ರಾಜಪುತ್ರರು ಇರ್ತಾರೆ. ಆ 70 ಮಂದಿ ರಾಜಪುತ್ರರು ಇರುವಂಥ ಆ ಪಟ್ಟಣದಲ್ಲಿ ಯೇಹುವು ಆ ಪಟ್ಟಣದಲ್ಲಿದ್ದ ಇಜ್ರೇಲಿನ ಅಧಿಕಾರಿಗಳಾದ ಹಿರಿಯರಿಗೂ ರಾಜಪುತ್ರ ಪಾಲಕರಿಗೂ ಪತ್ರ ಬರೀತಾನೆ. ಅಧಿಕಾರಿಗಳಿಗೂ ಅಂದರೆ ಹಿರಿಯರವರು ಮತ್ತು ರಾಜಪುತ್ರ ಪಾಲಕರಿಗೂ ಪತ್ರ ಬರಿತಾನೆ. ಆ ಪತ್ರದಲ್ಲಿ ಏನಂತ ಬರಿತಾನಂದರೆ, ನಿಮ್ಮ ವರ್ಷದಲ್ಲಿ ನಿಮ್ಮ ಯಜಮಾನನ ಮಕ್ಕಳು, ರಥಾಶ್ವ ಬಲಗಳು, ಕೋಟೆ ಕೊತ್ತಲುಗಳುಳ್ಳ ಪಟ್ಟಣವು, ಯುದ್ಧಾಯುಧಗಳು ಇರುತ್ತವಷ್ಟೇ. ಈ ಪತ್ರವು ನಿಮಗೆ ಮುಟ್ಟಿದ ಕೂಡಲೇ ಆ ರಾಜಪುತ್ರರಲ್ಲಿ ಉತ್ತಮನೂ ಸಮರ್ಥನೂ ಆದ ಒಬ್ಬನನ್ನು ಆರಿಸಿಕೊಂಡು ಅವನನ್ನು ಅವನ ತಂದೆಯ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ನಿಮ್ಮ ಯಜಮಾನನ ಕುಟುಂಬದವರಿಗೋಸ್ಕರ ಯುದ್ಧ ಮಾಡಿರಿ. ಅಂದರೆ 70 ರಾಜಪುತ್ರರಿದ್ದಾರೆ, ಅದರಲ್ಲಿ ಒಬ್ಬನು ಸಮರ್ಥನು, ನಿಪುಣನು ಆಗಿರುವಂಥ ವ್ಯಕ್ತಿ. 70ರಲ್ಲಿ ಯಾರು ಬೆಸ್ಟು? ಸಮರ್ಥನು, ಉತ್ತಮನು ಆಗಿರುವಂಥ ವ್ಯಕ್ತಿಯನ್ನು ನೀವು ಆ ರಾಜನನ್ನಾಗಿ ಮಾಡಿಬಿಟ್ಟು ಬನ್ರಿ ಯುದ್ಧಕ್ಕೆ ನನ್ನ ಜೊತೆಗೆ ಅನ್ನುವ ಹಾಗೆ ಇತ್ತು ಅದು ಲೆಟ್ರ್. ಯಾರಿಗೆ? ಆ ಊರಿನ ಆಹಾಬನ ಊರಿನ ಹಿರಿಯರು ಮತ್ತು ರಾಜಪುತ್ರ ಪಾಲಕರಿಗೆ ಈ ಲೆಟ್ರು ಯೇಹು ಬರೆದಿರ್ತಾನೆ ರೀ. ಆ ಲೆಟ್ರ್ ಸಿಕ್ಕಿದ ಕೂಡಲೇ ಅವರು ಬಹಳವಾಗಿ ಭಯಪಟ್ಟು ಒಂದು ಮಾತು ಹೇಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಮಾತದು. 2ನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯ 4ನೇ ವಚನದಲ್ಲಿದೆ. ಏನಂತ ಹೇಳ್ತಾರೆ? ಇಬ್ಬರು ರಾಜರು ಅವನ ಮುಂದೆ ನಿಲ್ಲಲಾರದೆ ಹೋದರು. ಇಸ್ರಾಯೇಲರ ಅರಸನಾದ ಯೋರಾಮನು ನಿಲ್ಲಿಲ್ಲ, ಸತ್ತೋದ. ಯಹೂದದ ಅರಸನಾದ ಅಹಜ್ಯನೂ ನಿಲ್ಲಿಲ್ಲ, ಓಡಿ ಹೋದ, ಸತ್ತು ಹೋದ. ಇಬ್ಬರು ಅರಸರನ್ನು ಒಂದೇ ದಿನ ಕೊಂದುಬಿಟ್ಟಂಥ ಇವನು ಈಗ ಇನ್ನೊಬ್ಬ ಅರಸನನ್ನು 70 ಜನ ರಾಜಪುತ್ರರಲ್ಲಿ ಒಬ್ಬನನ್ನು ರಾಜನನ್ನಾಗಿ ಮಾಡಿ ಬನ್ರಿ ಯುದ್ಧಕ್ಕೆ ಅನ್ನುವ ಹಾಗಿತ್ತು ಈ ಚಾಲೆಂಜ್, ಸವಾಲು. ಆದ ಕಾರಣ ಅವರು ಭಾಳ ಬೇರೆ ರೀತಿಯಿಂದ ತಟಸ್ಥವಾದಂಥ ಒಂದು ನ್ಯೂಟ್ರಲ್ ಆನ್ಸರ್ ಕೊಡ್ತಾರೆ. ಏನಂತ ಹೇಳಿದರು ಅವರು ರಾಜಗೃಹಾಧಿಪತಿ, ಪುರಾಧಿಕಾರಿ, ಹಿರಿಯರು, ರಾಜಪುತ್ರ ಪಾಲಕರು ಇವರೆಲ್ಲ ಕೂಡಿ ಯೇಹುವಿಗೆ ಏನಂತ ಹೇಳ್ತಾರೆ? ನಾವು ನಿನ್ನ ಆಜ್ಞಾಧಾರಕ ಸೇವಕರು, ನೀನೇನು ಹೇಳ್ತೀವಿ ಹಂಗೆ ಮಾಡ್ತೀವಿ. ನಾವಾಗಿ ನಮಗೊಬ್ಬ ಅರಸನನ್ನು ನೇಮಿಸಿಕೊಳ್ಳೋದಿಲ್ಲ. ನಾವು ನೇಮಿಸ್ಕೊಡ್ಲಿಕ್ಕಾಗಲ್ಲ ಅಂದರೆ ನಾವು ಯುದ್ಧಕ್ಕೆ ಬರಲ್ಲ ಅಂತ ಅರ್ಥ ಅದು. ನಾವಾಗಿ ನಮಗೊಬ್ಬ ಅರಸನನ್ನು ನೇಮಿಸಿಕೊಳ್ಳುವುದಿಲ್ಲ, ನಿನ್ನ ಚಿತ್ತವೇ ನೆರವೇರಲಿ. 5ನೇ ವಚನ, 2ನೇ ಅರಸು 10ನೇ ಅಧ್ಯಾಯ 5ನೇ ವಚನ, 2 Kings 10:5. ನಿನ್ನ ಚಿತ್ತವೇ ಅಂದರೆ ಯೇಹುವೇ ನಿನ್ನ ಚಿತ್ತವೇ ನೆರವೇರಲಿ ಎಂದು ಹೇಳಿ ಕಳಿಸಿದರು. ಆಗ ಯೇಹು ಇನ್ನೊಂದು ಲೆಟ್ರ್ ಬರಿತಾನ್ರಿ. ಆಶ್ಚರ್ಯ. ಇನ್ನೊಂದು ಪತ್ರದ ಮೂಲಕವಾಗಿ ಅವರಿಗೆ, ನೀವು ನನ್ನ ಪಕ್ಷದವರಾಗಿದ್ದು ನನ್ನ ಆಜ್ಞಾನುಸಾರವಾಗಿ ನಡ್ಕೊಳ್ಳೋ ಮನಸ್ಸುಳ್ಳವರಾಗಿದ್ದರೆ ನಾಳೆ ಇಷ್ಟೊತ್ತಿಗೆ ಆ 70 ಮಂದಿ ರಾಜಪುತ್ರರ ತಲೆಗಳೊಡನೆ ಬನ್ನಿರಿ. ಭಾಳ ಸ್ಟ್ರಾಂಗ್ ಆಗಿರುವಂಥ ಒಂದು ಲೆಟ್ರ್. ಫಸ್ಟು 70 ಜನರಲ್ಲಿ ಒಬ್ಬ ರಾಜನನ್ನು ಮಾಡಿಬಿಟ್ಟು ನನ್ನ ಜೊತೆಗೆ ಯುದ್ಧಕ್ಕೆ ಬನ್ನಿರಿ ಅಂತ ಹೇಳ್ದ ಯೇಹು.
ಅದಕ್ಕೆ ಇಬ್ಬರು ರಾಜರೂ ನಿಲ್ಲಿಲ್ಲ, ನಾವೇನು ಮಾಡಲಿಕ್ಕಾಗ್ತದೆ ಅಂತ ಭಯಪಟ್ಟುಬಿಟ್ರು. ಈಗ ಇನ್ನೊಂದು ಸ್ಟ್ರಾಂಗ್ ಆದಂಥ ಪತ್ರ ಲೆಟ್ರ್ ಬರೆದುಬಿಟ್ರು, ಹಾಗಾದರೆ 70 ಜನರು ರಾಜಪುತ್ರರಿದ್ದಾರೆ, ಅವರೆಲ್ಲ ತಲೆ ತಗೊಂಡು ಬನ್ನಿರಿ ಎಂಬುದಾಗಿ ಹೇಳಿದಾಗ 70 ಮಂದಿ ರಾಜಪುತ್ರರು ಪಟ್ಟಣದ ಪ್ರಧಾನ ಪುರುಷರು ಪರಾಂಬರಿಕೆಯಲ್ಲಿದ್ದರು. ಆದ ಕಾರಣ ಪತ್ರವನ್ನು ಓದಿದ್ದದೊಡನೆ ಆ 70 ಮಂದಿಯನ್ನು ಹಿಡಿದು ಅವನು ಹೇಳಿದ ಹಾಗೆ ಆ ರಾಜಪುತ್ರರೆಲ್ಲರನ್ನು ಸಂಹರಿಸಿಬಿಡ್ತಾರೆ. ಆವಾಗ ಅವನು ಹೇಳ್ತಾನೆ, ನೀವು ನಿರಪರಾಧಿಗಳು. ಅವ್ರನ್ನ ಭೇಟಿ ಆಗಿಬಿಟ್ಟು ಹೇಳ್ತಾನೆ, ನಾನಾದರೂ ನನ್ನ ಯಜಮಾನನಿಗೆ ವಿರೋಧವಾಗಿ ಒಳಸಂಚು ಮಾಡಿ ಅವನನ್ನು ಕೊಂದೇನು. ಒಪ್ಕೊಂಡ್ಬಿಡ್ತಾನೆ ರೀ. ಯೇಹು ಒಪ್ಕೊಳ್ತಾನೆ, ನನ್ನ ಯಜಮಾನನಂದರೆ ಅರಸನಾದಂಥ ಯೋರಾಮನು. ಸರಿ, ಆದರೂ ಕೂಡ ಯೆಹೋವನು ಆಹಾಬನ ಮನೆಯವರನ್ನು ಕುರಿತು ಹೇಳಿದ ಮಾತು ತಪ್ಪದೇ ನೆರವೇರುವುದೆಂದು ತಿಳಿದುಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ಯಾಕಂದರೆ ಆಹಾಬನು ಕೊಲೆ ಮಾಡಿರ್ತಾನೆ, ಅರಸನಾದಂಥ ಆಹಾಬನು. ಉದಾಹರಣೆಗೆ ನಾಬೋತನನ್ನು ಅನ್ಯಾಯವಾಗಿ ನಿರಪರಾಧಿಯಾದಂಥ ನಾಬೋತನ ದ್ರಾಕ್ಷಾ ಹೊಲವನ್ನು ತಕ್ಕೊಂಡು ಅನ್ಯಾಯವಾಗಿ ಕೊಲೆ ಮಾಡಿರ್ತಾನೆ. ಆ ರೀತಿಯಾಗೆಲ್ಲ ಇರೋದರಿಂದ ಅದಕ್ಕೆ ದೇವರು ನ್ಯಾಯ ತೀರಿಸಬೇಕಲ್ಲ, ಅದನ್ನು ಯೇಹುವಿನ ಮುಖಾಂತರವಾಗಿ ನ್ಯಾಯ ತೀರಿಸ್ತಾ ಇರುವಂಥ ಘಟನೆ ಇದು. ಒಂದು ವೇಳೆ ನಮಗೆ ನೋಡುವಾಗ ಶಾಕಿಂಗ್ ಆಗಿರ್ಬೋದು, ಇದೇನು ಭಾಳ ಯುದ್ಧ, ಮರಣ, ದಂಡನೆ ಇವೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಆದರೆ ದೇವರು ತನ್ನ ನ್ಯಾಯವನ್ನು ತೀರಿಸ್ತಾ ಇದ್ದಾನೆ. ಅಂದರೆ ಬಿತ್ತಿದ್ದನ್ನು ಕೊಯ್ಯಲೇಬೇಕು. ದೇವರು ಪಕ್ಷಪಾತಿ ಅಲ್ಲ. ಅದನ್ನು ಯಾರ ಮುಖಾಂತರ ನೆರವೇರಿಸ್ತಾನೆ ಇಲ್ಲಿ ನೋಡಿದರೆ ಯೇಹುವಿನ ಮುಖಾಂತರ. ಯೇಹು ಅಂದರೆ ಯೆಹೋವನಿದ್ದಾನೆ, ದೇವರಿದ್ದಾನೆ. ಆತನು ದೇವರು, ಆತನು ಸರ್ವಶಕ್ತನು, ಆತನಿದ್ದಾನೆ. ಆದ ಕಾರಣ ಆತನು ಇಲ್ಲ ಎಂಬಂಥ ರೀತಿಯಲ್ಲಿ ನಾವು ನಡ್ಕೊಂಡ್ರೂ ಕೂಡ ಆತ ನ್ಯಾಯ ತೀರಿಸ್ತಾನೆ. ಹೌದು, ಕರುಣೆ ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ, ನಿಜವೇ ಅದು. ಸರಿ, ಮುಂದೆ ಏನಾಯಿತು ಅಂತ ನೋಡುವಾಗ ಮುಂದೆ ಒಬ್ಬ ಫ್ರೆಂಡ್ ಸಿಗ್ತಾನ್ರಿ ಯೇಹುವಿಗೆ. ಮುಂದೆ ಹಾಗೆ ಹೋಗ್ತಾ ಇರುವಾಗ ತನ್ನನ್ನು ಎದುರುಗೊಳ್ಳುವುದಕ್ಕಾಗಿ ರೇಖಾಬನ ಮಗನಾದ ಯೆಹೋನಾದಾಬನು, ಯೆಹೋ ಅಂದರೆ ಯೆಹೋವನು, ನಾದಾಬ್ ಅಂತ ಹೇಳಿದರೆ ಸಿದ್ಧ ಮನಸ್ಸು, ಉಪಸ್ಥಿತನು ಅಥವಾ ಕೊಡುವವನು ಎಂಬುದಾಗಿ. ಅಂದರೆ ಯೆಹೋವನು ಕೊಡುವನು, ಯೆಹೋವನು ಸಿದ್ಧನಾಗಿದ್ದಾನೆ, ಯೆಹೋವನು ದಯಪಾಲಿಸುವನು ಅಥವಾ ಯೆಹೋವನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ, ಸಿದ್ಧನಾಗಿದ್ದಾನೆ ಎಂಬ ಅರ್ಥ ಕೊಡುವಂಥ ಒಂದು ಹೆಸರು ಇರುವಂಥ ಒಬ್ಬನು ಯೇಹುವನ್ನು ಎದುರುಗೊಳ್ಳುವುದಕ್ಕಾಗಿ ಬರ್ತಾ ಇದ್ದಾನೆ. ಬರುವಾಗ ನಿನ್ನ ವಿಷಯದಲ್ಲಿ ನನ್ನ ಮನಸ್ಸು ಯಥಾರ್ಥವಾಗಿರುವಂತೆ ನಿನ್ನ ಮನಸ್ಸು ಯಥಾರ್ಥವಾಗಿರುತ್ತದೋ ಎಂದು ಕೇಳಿದನು. ಹೌದು ಎಂದು ಉತ್ತರ ಕೊಟ್ಟನು. ಆಗ ಯೇಹು, ಹಾಗಾದರೆ ನಿನ್ನ ಮನಸ್ಸು ನನ್ನ ಹಾಗೆ ಯಥಾರ್ಥವಾಗಿದೆಯಾ? ಹಾಗಾದರೆ ಏನು ಮಾಡೋಣ, ನಿನ್ನ ಕೈ ಕೊಡು ಅನ್ನಲು ಅವನು ಕೈ ಕೊಟ್ಟನು. ಯೇಹುವಿಗೆ ಯೆಹೋನಾದಾಬನು ಕೈ ಕೊಟ್ಟನು. ಹಾಗೆ ತನ್ನ ರಥದಲ್ಲಿ ಅವನನ್ನು ಕೂತ್ಕೊಳ್ಳುವಂತೆ ಮಾಡ್ತಾನೆ. ಒಬ್ಬನೇ ರಥದಲ್ಲಿ ಹೋಗಿ ಅಲ್ಲಲ್ಲಿ ಅಟ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಯೇಹು. ಮೊದಲು ಇಸ್ರಾಯೇಲ್ ಅರಸನನ್ನು ಔಟ್ ಮಾಡ್ದ, ಅನಂತರ ಯೆಹೂದದ ಅರಸನನ್ನು ಔಟ್ ಮಾಡ್ದ, ಅನಂತರ ರಾಣಿಯಾದ ಈಜಬೇಲನ್ನು ಔಟ್ ಮಾಡ್ದ, ಅನಂತರ 70 ಜನರು ಆಹಾಬನ ರಾಜಪುತ್ರರು ಅವರಿಗೆ ದಂಡನೆ ಕೊಟ್ಟ. ದಂಡನೆ, ಇವೆಲ್ಲ ದಂಡನೆ ಮಾಡಿದ ತಪ್ಪಿಗಾಗಿ ದಂಡನೆ. ಆ ರೀತಿಯಾಗಿ ರಥದಲ್ಲಿ ಇವನನ್ನು ಕುದುರಿಸ್ಕೊಂಡು ನನ್ನ ಜೊತೆಯಲ್ಲಿ ಬಂದು ಯೆಹೋವನಲ್ಲಿ 16ನೇ ವಚನ, ಯೆಹೋವನಲ್ಲಿ ನನಗಿರುವ ಆಸಕ್ತಿಯನ್ನು ನೋಡು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ.
ಕರ್ಕೊಂಡು ಹೋಗ್ತಾ ಇದ್ದಾಗ ಬಹಳ ದೊಡ್ಡ ಆಶ್ಚರ್ಯ, ಯಾರ್ಯಾರು ಬಾಳನ ಸೇವಕರಿದ್ದೀರಿ ಎಲ್ಲರೂ ಬನ್ನಿರಿ ಅಂತ ಹೇಳ್ತಾನೆ ರೀ. ಬಾಳನಿಗೆ ಬಹಳ ವಿಶೇಷವಾದಂಥ ಒಂದು ಪೂಜೆ ಮಾಡಬೇಕು. ಆದ ಕಾರಣ ಬಾಳನ ಎಲ್ಲ ಪ್ರವಾದಿಗಳು, ಎಲ್ಲ ಭಕ್ತರು, ಎಲ್ಲ ಯಾಜಕರು ಬನ್ನಿರಿ ಅಂತ ಹೇಳ್ತಾನೆ ರೀ. ಅವನ ಪ್ಲ್ಯಾನ್ ಏನಂತ ಹೇಳಿದ್ರೆ, ಅವರಲ್ಲಿ ಎಲ್ಲರನ್ನೂ ಸಾಯಿಸಬೇಕು ಅನ್ನೋದೇ ಪ್ಲ್ಯಾನ್ ಆಗಿರ್ತದೆ. ಇವರೆಲ್ಲರೂ ಭಾಳ ಖುಷಿಯಾಗಿ ಬಂದಾಗ ಭಾಳ ಜನರು, ಅದು ಹಾಲ್ ತುಂಬ ಇತ್ತು, ಆದರೆ 80 ಜನರನ್ನು ಕಾಯೋದಕ್ಕಾಗಿ ಅಲ್ಲಿ ಇಡ್ತಾನೆ ರೀ. ಎಲ್ಲರಿಗೆ ಡ್ರೆಸ್ ಹಾಕ್ರಿ ಅಂತ ಹೇಳ್ಬಿಟ್ಟು ಯೆಹೋನಾದಾಬನ ಜೊತೆಗೆ ಸೇರಿಕೊಂಡಲ್ಲ, ಅವನ ಮುಖಾಂತರವಾಗಿ ಡ್ರೆಸ್ ಎಲ್ಲರಿಗೆ ಬಾಳನ ಯಾಜಕರಿಗೆಲ್ಲ ಕೊಟ್ಬಿಟ್ಟು ಕಡೆಗೆ ಅವರೆಲ್ಲರೂ ಸರ್ವಾಂಗ ಹೋಮ ಅರ್ಪಿಸಿದ ಕೂಡಲೇ ಅವರೆಲ್ಲರನ್ನು ಮರಣದಂಡನೆ ವಿಧಿಸಿಬಿಡ್ತಾನೆ. ಆ ರೀತಿಯಾಗಿ ಇಸ್ರಾಯೇಲ್ನಲ್ಲಿ ಅವರು ಮಾಡಿದ ತಪ್ಪಿಗಾಗಿ ದಂಡನೆಯನ್ನು ಕೊಡ್ತಾನೆ. ಆ ಸ್ಥಳ ಈಗ ಶೌಚಾಲಯವಾಗಿಬಿಟ್ಟಿದೆ ಅಂತೆ, 27ನೇ ವಚನ. ಈ ರೀತಿಯಾಗಿ ಇಸ್ರಾಯೇಲ್ನಲ್ಲಿದ್ದಂಥ ಪಾಪವನ್ನು ತೆಗೆದು ಹಾಕುವಂಥ, ದಂಡನೆಯನ್ನು ಸ್ಥಾಪಿಸುವಂಥ ವ್ಯಕ್ತಿಯಾಗಿ ಯೇಹೂ ಇರ್ತಾನೆ ರೀ. ಹೌದು, ಇಂಥ ಒಂದು ಕಾರ್ಯವನ್ನು ನಾವು 2ನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 2ನೇ ಅರಸುಗಳ ಗ್ರಂಥ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 10. And Ahab had 70 sons in Samaria, and Jehu wrote letters and sent to Samaria unto the rulers of Jezreel, to the elders, and to them that brought up Ahab's children, saying, Now as soon as this letter cometh to you, seeing your master's sons are with you, and there are with you chariots and horses, a fenced city also and armor, look even out the best and meetest of your master's sons, and set him on his father's throne, and fight for your master's house. But they were exceedingly afraid, and said, Behold, 2 kings stood not before him, how then shall we stand? And he that was over the house, and he that was over the city, the elders also, and the bringers up of the children, sent to Jehu, saying, We are thy servants, and will do all that thou shalt bid us. We will not make any king. Do thou that which is good in thine eyes. Then he wrote a letter the second time to them, saying, If ye be mine, and if ye will hearken unto my voice, take ye the heads of the men your master's sons, and come to me to Jezreel by tomorrow this time. Now the king's sons, being 70 persons, were with the great men of the city which brought them up. And it came to pass, when the letter came to them, that they took the king's sons, and slew 70 persons, and put their heads in baskets, and sent them to Jezreel. And there came a messenger, and told him, saying, They have brought the heads of the king's sons. And he said, Lay ye them in 2 heaps at the entering in of the gate until the morning. And it came to pass in the morning that he went out, and stood, and said to all the people, Ye be righteous. Behold, I conspired against my master, and slew him. But who slew all these? Know now that there shall fall unto the earth nothing of the word of the Lord, which the Lord spake concerning the house of Ahab. For the Lord hath done that which he spake by his servant Elijah. So Jehu slew all that remained of the house of Ahab in Jezreel, and all his great men, and his kinsfolk, and his priests, until he left none remaining. And he arose and departed, and came to Samaria. And as he was at the shearing house in the way, Jehu met with the brethren of Ahaziah king of Judah, and said, Who are ye? And they answered, We are the brethren of Ahaziah, and we go down to salute the children of the king and the children of the queen. And he said, Take them alive. And they took them alive, and slew them at the pit of the shearing house, even 42 men, neither left he any of them. And when he was departed thence, he lighted on Jehonadab, the son of Rechab, coming to meet him. And he saluted him, and said to him,
Is thine heart right, as my heart is with thy heart? And Jehonadab answered, It is. If it be, give me thine hand. And he gave him his hand, and he took him up to him into the chariot. And he said, Come with me, and see my zeal for the Lord. So they made him ride in his chariot. And when he came to Samaria, he slew all that remained unto Ahab in Samaria, till he had destroyed him, according to the saying of the Lord which he spake to Elijah. And Jehu gathered all the people together, and said unto them, Ahab served Baal a little, but Jehu shall serve him much. Now therefore call unto me all the prophets of Baal, all his servants, and all his priests, let none be wanting, for I have a great sacrifice to do to Baal. Whosoever shall be wanting, he shall not live. But Jehu did it in subtlety, to the intent that he might destroy the worshippers of Baal. And Jehu said, Proclaim a solemn assembly for Baal. And they proclaimed it. And Jehu sent through all Israel, and all the worshippers of Baal came, so that there was not a man left that came not. And they came into the house of Baal, and the house of Baal was full from one end to another. And he said unto him that was over the vestry, Bring forth vestments for all the worshippers of Baal. And he brought them forth vestments. And Jehu went, and Jehonadab the son of Rechab, into the house of Baal, and said unto the worshippers of Baal, Search, and look that there be here with you none of the servants of the Lord, but the worshippers of Baal only. And when they went in to offer sacrifices and burnt offerings, Jehu appointed 80 men without, and said, If any of the men whom I have brought into your hands escape, he that letteth him go, his life shall be for the life of him. And it came to pass, as soon as he had made an end of offering the burnt offering, that Jehu said to the guard and to the captains, Go in, and slay them, let none come forth. And they smote them with the edge of the sword, and the guard and the captains cast them out, and went to the city of the house of Baal. And they brought forth the images out of the house of Baal, and burned them. And they brake down the image of Baal, and brake down the house of Baal, and made it a draught house unto this day. Thus Jehu destroyed Baal out of Israel. Howbeit from the sins of Jeroboam the son of Nebat, who made Israel to sin, Jehu departed not from after them, to wit, the golden calves that were in Bethel, and that were in Dan. And the Lord said unto Jehu, Because thou hast done well in executing that which is right in mine eyes, and hast done unto the house of Ahab according to all that was in mine heart, thy children of the 4th generation shall sit on the throne of Israel. But Jehu took no heed to walk in the law of the Lord God of Israel with all his heart, for he departed not from the sins of Jeroboam, which made Israel to sin. In those days the Lord began to cut Israel short, and Hazael smote them in all the coasts of Israel, from Jordan eastward, all the land of Gilead, the Gadites, and the Reubenites, and the Manassites, from Aroer, which is by the river Arnon, even Gilead and Bashan. Now the rest of the acts of Jehu, and all that he did, and all his might, are they not written in the book of the Chronicles of the kings of Israel? And Jehu slept with his fathers, and they buried him in Samaria. And Jehoahaz his son reigned in his stead. And the time that Jehu reigned over Israel and Samaria was 28 years.